ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಗಿಡ ಮನೆಯಲ್ಲಿ ಇಡೋದ್ರಿಂದ ಏನು ಉಪಯೋಗ ಹಾಗೂ ತುಳಸಿ ದೇವಿ ಶ್ಲೋಕವನ್ನು ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ತುಳಸಿಗೆ ದೈವಸ್ಥಾನ ಇದೆ, ಜೊತೆಗೆ ಮೆಡಿಸಿನ್ ವ್ಯಾಲ್ಯೂ ಕೂಡ ಇದೆ. ತುಳಸಿಯನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರೋದೇ ಇಲ್ಲ. ಶುದ್ಧ ಗಾಳಿ ಕೂಡ ಬರುತ್ತೆ. ತುಳಸಿಯು ವಿಷ್ಣುವಿಗೆ ಅತಿ ಪ್ರಿಯವಾದವಳು. ತುಳಸಿಯಲ್ಲಿರ್ತಾಳೋ ಅಲ್ಲಿ ವಿಷ್ಣು ವಾಸ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ವಿಷ್ಣು ವಾಸ ಇರ್ತದೋ ಅಲ್ಲಿ ಶ್ರೀ ಲಕ್ಷ್ಮಿ ಇರ್ತಾಳೆ. ಶ್ರೀ ಲಕ್ಷ್ಮೀನಾರಾಯಣ ಇಬ್ಬರು ವಾಸ ಇರುವ ಈ ತುಳಸಿಯನ್ನು ಪೂಜೆ ಮಾಡೋದೇ ಧನ್ಯ. ಬನ್ನಿ ಫ್ರೆಂಡ್ಸ್, ಈಗ ಶ್ಲೋಕ ಕಲ್ತ್ಕೊಳ್ಳೋಣ. ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮತನೋದ್ಭುತೆ ತುಳಸಿ ತ್ವಾಂ ನಮಾಮ್ಯಹಂ. ಯಾನ್ಮೂಲೆ ಸರ್ವತೀರ್ಥಾನಿ ಯಾನ್ಮಧ್ಯೆ ಸರ್ವದೇವತಃ ಯಾದರ್ಗೆ ಸರ್ವವೇದಾಶ್ಯ ತುಳಸಿ ತ್ವಾಂ ನಮಾಮ್ಯಹಂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.